ತಾಯಿ ಇಷ್ಟಾದ್ರೂ ನಿಮ್ಮ ಮಕ್ಕಳನ್ನ ನೀ ಬಿಟ್ಟು ಕೊಡಾಕ ನೀ ತಯಾರಿಲ್ಲ. ನಿಮ್ಮ ಮಕ್ಕಳ ನೀನು ಬೇಕತಿ, ಮತ್ತು ನಿನ್ನ ಮಕ್ಕಳ ನೀನು ಬೀದಿ ಒಳಗೆ ಕುಣಿಸ್ಯಾರಲ್ಲ ಯವ್ವ, ಹೆಂಗೆ ಬುದ್ಧಿಯಲ್ಲಿ ಏನು ಮಾಡ್ಲಪ್ಪ. ಅವನು ಯಪ್ಪ ಒಂದ ಬಿಸ್ಕುಟ್ ಒಂದ ಇಡ್ಲಿ ತಿನ್ನಿ ಇಡು ದೊಡ್ಡವನ್ ಮಾಡೀನಿ. ನಡುವೆ ಕೂಸು ಬಡವ ಆಯಿತು ಅನ್ನೋ ಥರ ಇಲ್ಲಿ ಇವರಿವರ ನಡುವೆ ಈ ತಂದೆ ತಾಯಿ ಅನಾಥರಾಗಿದ್ದಾರೆ. ಮೊದಲು ತಾಯಿ ಅಳ್ತಾ ಇದ್ಲಂತೆ. ಯಾಕೆ ಅಂದರೆ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ. ಆದರೆ ಆ ತಾಯಿ ಇವತ್ತಿಗೂ ಅಳ್ತಾನೇ ಇದ್ದಾಳೆ, ಕಾರಣ ಮಕ್ಕಳು ಊಟ ಕೊಡ್ತಾ ಇಲ್ಲ ಅಂತ. ಮಾತಂತೂ ಹೇಳಿದ್ದಾರೆ. ನಿಜಕ್ಕೂ ಹೇಳ್ತೀನಿ, ಮಾಧ್ಯಮ ಲೋಕದಲ್ಲಿ ಒಂದು ಕಷ್ಟ ಇನ್ನೊಂದು ಕಷ್ಟಕ್ಕೆ ಸ್ಪಂದಿಸೋರು ಈ ಇಬ್ಬರ ನಡುವೆ ಏನೋ ಒಂದು ಸೇತುವೆ ಇದೆಯಲ್ಲ, ಆ ಸೇತುವೆ ಆಗುವಂಥ ಕೆಲಸ ಮಾಡಿದ್ದು ಪರ್ವ ನ್ಯೂಸ್ ಕನ್ನಡ ಮಾತ್ರ. ಮೊನ್ನೆ ನಿಮ್ದು ನ್ಯೂಸ್ ಮಾಡಿದೀವಿ ನಾವು ಟಿವ್ಯಾಗ, ಎಲ್ಲಾರು ನೋಡಿ ಪಾಪ ಅಂತ ಹೇಳಿ ಕಣ್ಣ ನೀರು ತೆಗದ ನಿಮ್ಗೆ ಭಾಳ ಮಂದಿ ಸಹಾಯ ಮಾಡ್ತಂದಾರ ಮುತ್ಯ. ಅದಕ್ಕೆ ಅವ್ರೆಲ್ಲಾರು ನಿಮ್ಮ ಹೆಲ್ಪಿಗೆ ಬರ್ತಾರ. ಇಟ್ಟಾದ್ರೆ ಅವ್ನು ಯಾರೇ ಬಡಿತಾರಲ್ಲ ಹೋಗಿ ಹಾಜರಾಗಿ ಅವ್ರನ್ನ ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಬರ್ತಾನೆ. ನನ್ನ ಮಗ ಕೈ ಹಚ್ತಿರತ್ತೆ. ಈ ಹಡದ ಕಳಿ ಬೆಂಕಿ ಇದಕ್ಕೆ ಬೆಂಕಿ ಹಚ್ಚ ನಾನು ಅಣದೇಸ್ ಭಾಳ ಐತೆ ಅಲ್ದ. ಪರ್ವ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕಳೆದ ಒಂದಿಷ್ಟು ದಿನಗಳ ಹಿಂದೆ ನಾವು ಒಂದು ಸ್ಪೆಷಲ್ ರಿಪೋರ್ಟನ್ನು ಮಾಡಿದ್ವಿ. ಅದು ಜಮಖಂಡಿಯ ಹೊರವಲಯದಲ್ಲಿರುವಂಥ ಕಂಕನವಾಡಿ RC ಪ್ಲಾಟಲ್ಲಿ ಒಬ್ಬ ವಯಸ್ಸಾದ ಅಜ್ಜ ಅಜ್ಜಿ ಕಥೆಯನ್ನು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದಕ್ಕೆ ಪ್ರತ್ಯುತ್ತರವಾಗಿ ಬಹಳಷ್ಟು ಜನ ಒಂದು ನೋವನ್ನು ತೋಡ್ಕೊಂಡಿದ್ದೀರಿ, ತಮ್ಮಲ್ಲಿರುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ಕೊಂಡಿದ್ದೀರಿ. ತುಂಬ ಜನ ಅದರಲ್ಲಂತೂ ನಮ್ಮ ಹತ್ರ ಕಳಿಸ್ಕೊಡಿ, ನಾವು ಜೋಪಾನವಾಗಿ ಇಟ್ಕೊಳ್ತೀವಿ ಅಂತ ಹೇಳ್ಕೊಂಡಿದ್ದೀರಿ. ಜೊತೆಗೆ ನಮಗೆ ವಾಟ್ಸಪ್ಪಲ್ಲಿ ವೈಯಕ್ತಿಕವಾಗಿ ತುಂಬ ಜನ ಮೆಸೇಜ್ ಮಾಡಿದ್ದೀರಿ, ನಾನು ಕೂಡ ಸಹಾಯ ಮಾಡ್ತೀನಿ, ಖಂಡಿತ ಏನಾದರೂ ಇದ್ರೆ ಹೇಳಿ ಅಂತ ಹೇಳಿದಿರಿ. ಹಾಗೆ ತುಂಬ ಜನ ಕಾಲ್ ಮಾಡಿ ನನ್ನಿಂದ ಏನು ಹೆಲ್ಪ್ ಆಗುತ್ತೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿದಿರಿ. ನಿಮ್ಮೆಲ್ಲರ ಪ್ರೀತಿಗೆ, ಆಮೇಲೆ ಇಂಥ ನೋವಿಗೆ ಮಿಡಿಯುವಂಥ ನಿಮ್ಮಗಳ ಮನಸ್ಥಿತಿಗೆ ನನ್ನದೊಂದು ದೊಡ್ಡ ನಮಸ್ಕಾರ ಅಂತ ತಿಳಿಸ್ತಾ, ಇವತ್ತು ಅದರ ಅಪ್ಡೇಟ್ಸನ್ನು ನಿಮಗೆ ಕೊಡಬೇಕು ಅಂತ ನಾನಿವತ್ತು ಬಂದಿದ್ದೀನಿ. ಒಂದು ಮಾತು ನಮಗೆ ನೆನಪಾಗುತ್ತೆ, ಏನಂತಂದರೆ ಮೊದಲು ತಾಯಿ ಅಳ್ತಾ ಇದ್ಲಂತೆ. ಯಾಕೆ ಅಂದರೆ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ. ಆದರೆ ಆ ತಾಯಿ ಇವತ್ತಿಗೂ ಅಳ್ತಾನೇ ಇದ್ದಾಳೆ, ಕಾರಣ ಮಕ್ಕಳು ಊಟ ಕೊಡ್ತಾ ಇಲ್ಲ ಅಂತ. ಇಲ್ಲಿ ಸುದ್ದಿ ಮಾಡಿದ ನಂತರ ನಾವು ಈ ಒಂದು ಅಜ್ಜ ಅಜ್ಜಿಯ ಮಕ್ಕಳ ಹತ್ರ ಹೋದ್ವಿ. ಒಬ್ಬ ಮಗ ಇಲ್ಲಿ ಅವಾಗವಾಗ ಬರ್ತಿರ್ತಾನೆ, ಅವ್ರಿಗೆ ಏನು ಬೇಕು ಅದನ್ನು ಕೊಡಿಸ್ತಿರ್ತಾನೆ, ಹೋಗ್ತಿರ್ತಾನೆ. ಸೊ ಮಾನಸಿಕವಾಗಿ ನನಗನ್ನಿಸ್ತು ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಅದಾದಮೇಲೆ ನಾವು ಇಲ್ಲಿಂದ ಹುನ್ನೂರಿಗೆ ಹೋದ್ವಿ. ಇನ್ನೊಬ್ಬ ಮಗ ಇದ್ದ, ಹುನ್ನೂರು ಫ್ಯಾಮಿಲಿ ಕೂಡ ನಾವು ನೋಡ್ಕೊಂಡಿದ್ದೀವಿ. ಅವರೂ ಕೂಡ ಹೇಳಿದ ಪ್ರಕಾರ ಇವರಿವರ ಮಧ್ಯದಲ್ಲಿ ಬಹಳಷ್ಟು ತಿಕ್ಕಾಟಗಳಿವೆ. ಆದರೆ ಒಂದಂತೂ ಸತ್ಯ, ಗಂಡ ಹೆಂಡತಿ ನಡುವೆ ಕೂಸು ಬಡವ ಆಯಿತು ಅನ್ನೋ ಥರ ಇಲ್ಲಿ ಇವರಿವರ ನಡುವೆ ಈ ತಂದೆ ತಾಯಿ ಅನಾಥರಾಗಿದ್ದಾರೆ. ಸೊ ಆ ಒಂದು ತಂದೆ ತಾಯಿಯ ಒಂದು ಕತೆ, ಒಂದು ಜೀವನ ಮುಂದೆ ಹೆಂಗೆ ಅನ್ನುವಂತಹ ಪ್ರಶ್ನೆ ಬಂದಾಗ ನಾವು ಕಳೆದ ಎಪಿಸೋಡಲ್ಲಿ ನಿಮ್ಗೆ ಹೇಳಿದ್ವಿ, ಜಮಖಂಡಿಯಲ್ಲಿರುವಂಥ ಶಾಸಕರು, ಸಂಬಂಧಪಟ್ಟಂಥ ಅಧಿಕಾರಿಗಳು ಕಣ್ ತೆರಿತಾರ ಅಂತ ನಾವು ಹೇಳಿದ್ವಿ. ನೀವು ಕೇಳಿಸ್ಕೊಂಡ್ರೂ ಕೂಡ ನೀವು ಇದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂತಂದರೆ ನಾವು ನಮಸ್ಕಾರ ತಿಳಿಸ್ತೀವಿ ಅಂತ ಹೇಳಿದ್ವಿ. ನಿಮಗೆ ದೊಡ್ಡ ನಮಸ್ಕಾರ. ಯಾಕೆ ಅಂದರೆ ಇಲ್ಲಿರುವಂಥ ಶಾಸಕರ ಕಡೆಯಿಂದ ನಮಗೆ ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಬರಲಿಲ್ಲ. ಅದಾದ ಮೇಲೆ ನಮಗೆ ತತ್ಕ್ಷಣದಲ್ಲಿ ರೆಸ್ಪಾನ್ಸ್ ಸಿಕ್ಕಿದ್ದು ಜಮಖಂಡಿಯ ನಗರಸಭೆಯ ಕಮಿಷನರ್ ಆಗಿರುವಂಥ ಜ್ಯೋತಿ ಗಿರೀಶ್ ಅವರಿಂದ. ಅವ್ರ ಹತ್ರ ಹೋದ ತಕ್ಷಣ ನಾವು ಇಂಥದ್ದೆಲ್ಲ ಹೇಳಿದ್ವಿ, ಎಕ್ಸ್ಪ್ಲೇನ್ ಮಾಡಿದ್ವಿ, ಸರ್ ಹಿಂಗಿದೆ ಅಂಥೇಳಿ. ಆಮೇಲೆ ನಮ್ಮ ಪರ್ವ ವಾಹಿನಿಯಲ್ಲಿ ಮಾಡಿರುವಂಥ ಸುದ್ದಿಯನ್ನು ಕೂಡ ನಾವು ಅವ್ರಿಗೆ ತೋರಿಸಿದ ಮೇಲೆ 14 ನಿಮಿಷಗಳ ಕಾಲ ಇರುವಂಥ ಕೆಲಸನ ಬಿಟ್ಟು ಅವರು ಮೊಬೈಲ್ ತೊಗೊಂಡು ಆ ಎಲ್ಲ ಸುದ್ದಿಯನ್ನು ನೋಡಿದ ಮೇಲೆ ಇಮ್ಮಿಡಿಯೇಟಾಗಿ ಅವರ ಒಂದು ಕಚೇರಿಯಲ್ಲಿರುವಂಥ ಒಬ್ಬ ಸಿಬ್ಬಂದಿಯನ್ನು ಕರೆದು ಇಮಿಡಿಯೇಟಾಗಿ ಇವ್ರಿಗೆ ಒಂದು ಸೆಡ್ಡನ್ನು, ಅಲ್ಲೊಂದು ಜಾಗವನ್ನು ಕೊಡಲೇಬೇಕು ಅನ್ನುವಂಥದ್ದನ್ನು ಹೇಳಿದಾಗ ನಮಗೆ ಬಹಳಷ್ಟು ಆನಂದ ಆಯಿತು. ಯಾಕಂದರೆ ಈ ಪರಿಸ್ಥಿತಿ ಹಾಗಿದೆ. ನಿಜಕ್ಕೂ ಈ ಪರಿಸ್ಥಿತಿನ ನಾವು ಹೇಳೋಕ್ಕಾಗದು. ಯಾಕಂದರೆ ನಾನು ಕಳೆದ ಎಪಿಸೋಡಲ್ಲೇ ಬಹಳಷ್ಟು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ.
ನೀವು ಕಣ್ಣಾರೆ ನೋಡಿದಿರಿ ಕೂಡ. ಹಾಗಾಗಿ ಅದನ್ನು ನೋಡಿ ಅವ್ರ ಮನಸ್ಸು ಮಿಡಿದು ಈಗಾಗಲೇ ಇವರಿಗೆ ಒಂದು ಜಾಗವನ್ನು ಕೊಡ್ತೀನಿ ಅನ್ನುವಂತಹ ಮಾತಂತೂ ಹೇಳಿದ್ದಾರೆ. ನಿಜಕ್ಕೂ ಹೇಳ್ತೀನಿ, ಮಾಧ್ಯಮ ಲೋಕದಲ್ಲಿ ಒಂದು ಕಷ್ಟ ಇನ್ನೊಂದು ಕಷ್ಟಕ್ಕೆ ಸ್ಪಂದಿಸೋರು ಈ ಇಬ್ಬರ ನಡುವೆ ಏನೋ ಒಂದು ಸೇತುವೆ ಇದೆಯಲ್ಲ, ಆ ಸೇತುವೆ ಆಗುವಂಥ ಕೆಲಸ ಮಾಡಿದ್ದು ಪರ್ವ ನ್ಯೂಸ್ ಕನ್ನಡ ಮಾತ್ರ. ಹಾಗಾಗಿ ಈಗ ನಾವು ಮತ್ತೆ ಇದೇ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿರುವಂಥ ಏನು ಈ ಸೆಡ್ಡಲ್ಲಿರುವಂತಹ ತಾತ ಜೊತೆಗೆ ಅಜ್ಜಿ ಇಬ್ಬರೂ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಈಗ ಹೆಲ್ತ್ ಕಂಡೀಷನ್ ಸರಿ ಇಲ್ಲ. ಹಾಗಾಗಿ ನಾವು ಕಮಿಷನರ್ ಅವ್ರ ಜೊತೆ ಮಾತಾಡಿದ್ವಿ. ಅವ್ರ ಜಾಗವನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಜಮಖಂಡಿಯಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಇವರನ್ನು ಈ ಜಾಗದಿಂದ, ಅಂದರೆ ಈ ಜಾಗ ಅಂತಂದರೆ ನೀವು ಏನು ನಿಮಗೆ ಸೆಡ್ ತೋರಿಸಿದ್ನಲ್ಲ, ಇದು ಕೂಡ 1500 ಬಾಡಿಗೆ ಇದೆ ಅಂತ ಹೇಳ್ತಾರೆ. ಇವರು ಅಲ್ಲಿ ಇಲ್ಲಿ ಬಂದು ತಿನ್ನೋರು, ಆಮೇಲೆ ಅವ್ರನ್ನ ನೋಡ್ಕೋಬೇಕು, ಬಾಡಿಗೆ ಕೊಡಬೇಕು, ಕಷ್ಟ ಆಗತ್ತೆ. ಹಾಗಾಗಿ ಇವ್ರಿಗೆ ಯಾರಾದರೂ ಸಿಗ್ತಾರೆ, ಒಂದು ಪರಿಹಾರವನ್ನು ನೀಡ್ತಾರೆ ಅಂತ ನಮಗನಿಸಿತ್ತು. ಹಾಗಾಗಿ ನಮ್ಮ ಜಮಖಂಡಿಯ ಹೆಮ್ಮೆಯ ಪೌರಾಯುಕ್ತರು ಆಗಿರುವಂತಹ ಜ್ಯೋತಿ ಗಿರೀಶ್ ಅವರು ಇದಕ್ಕೆ ಸ್ಪಂದಿಸಿ ಈಗಾಗಲೇ ಒಂದು ಜಾಗವನ್ನು ಇವರಿಗೆ ನೀಡೋದಕ್ಕೆ ಹೇಳಿದ್ದಾರೆ. ಸೊ ಇದು ನಾವು ನಮ್ಮ ಸುದ್ದಿವಾಹಿನಿಯ ಮೂಲಕ ನಮಗೆ ಬಂದಿರುವಂತಹ ಒಂದು ಜಯ ಅಂತಲೇ ಹೇಳ್ಬೋದು. ಹಾಗಾಗಿ ನೀವೇನಾದರೂ ಹೇಳಬೇಕು ಅಂತಂದರೆ ಜಮಖಂಡಿಯ ನಗರಸಭೆಯ ಪೌರಾಯುಕ್ತರು ಆಗಿರುವಂತಹ ಜ್ಯೋತಿ ಗಿರೀಶ್ ಅವರಿಗೆ ನೀವು ಧನ್ಯವಾದಗಳನ್ನು ತಿಳಿಸಿ ಅಂತ ಹೇಳ್ತಾ, ಯಾಕಂದರೆ ಜಾಗ ಸಿಕ್ಕ ಮೇಲೆ ಇವ್ರಿಗೆ ಒಂದು ಸೂರು ಬೇಕು. ಸೂರು ಅಂತಂದರೆ ಇಟ್ ಮೀನ್ಸ್ ಏನು ಒಂದು ಸೆಡ್ ಇದೆಯಲ್ಲ, ಇದೇ ಥರ ಒಂದು ಶೀಟ್ ಹಾಕಿ ಒಂದು ನೀಟಾಗಿ ಒಂದು ಮನೆ ಥರ ಮಾಡಿ ಇವ್ರಿಗೆ ಒಂದು ಕೊಡಬೇಕು. ಹಾಗಾಗಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ವೀಕ್ಷಕ ಬಂಧುಗಳಾಗಿರುವಂತಹ ನಿಮ್ಮ ಸಹಾಯದ ಹಸ್ತ. ಹಾಗಾಗಿ ಇವ್ರಿಗೆ ಏನೆಲ್ಲ ಬೇಕು, ಏನು ಸಹಾಯವನ್ನು ನಾವು ಮಾಡಬೇಕಾಗಿದೆಯೋ ಆ ಸಹಾಯವನ್ನು ಟ್ರಾನ್ಸ್ಪರೆಂಟ್ ಆಗಿ, ಪಾರದರ್ಶಕವಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಏನಿಲ್ಲ, ಏನೇನಾಯಿತು ಅನ್ನುವಂಥ ಪಿನ್ ಟು ಪಿನ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ ಏನು ವಯಸ್ಸಾಗಿರುವಂಥ ಅಜ್ಜ ಅಜ್ಜಿ ಇದ್ದಾರೆ, ಇವರಿಬ್ಬರಿಗೆ ಸೂರು ಕಲ್ಪಿಸಿ ಕೊಡೋದಕ್ಕೆ ನಿಮ್ಮ ಸಹಾಯ ನಮಗೆ ಅನುಕೂಲ ಇದೆ. ನೀವು ದುಡ್ಡೇ ಕೊಡಬೇಕು ಅಂತ ಏನಿಲ್ಲ. ಕೆಲವೊಂದು ಜನ ಮಟೀರಿಯಲ್ಸ್ಗಳನ್ನು ಕೊಡ್ತೀರಿ. ಯಾಕಂದರೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಿರಿ, ತುಂಬ ಅಳ್ತಾ ನನಗೆ ಸಂದೇಶವನ್ನು ಕಳಿಸಿದಿರಿ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದಿರಿ. ಸೊ ಸದ್ಯಕ್ಕೆ ಪರ್ವ ನ್ಯೂಸ್ದಿಂದ ನಿಮಗೆ ನಾವು ಕೇಳ್ತಾ ಇರೋದು ಅದೊಂದೇ. ಹಾಗಾಗಿ ಅಜ್ಜಿ, ಭಾಳಷ್ಟು ಜನ ಮೊನ್ನೆ ನಿಮ್ಮದೆಲ್ಲ ನ್ಯೂಸ್ ನೋಡಿದ ತಕ್ಷಣ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ಭಾಳಷ್ಟು ಜನ ಅಂದಾರ. ಅವ್ರಿಗೇನು ಹೇಳ್ತಿ ಅಜ್ಜಿ ನೀ? ಆಶೀರ್ವಾದ ಕೊಡ್ತೀನಿ. ಮತ್ತೇನೆ ನಿಮ್ಗೆ ಆನಂದ ಆಗಲಿ, ನಿಮ್ಗೆ ಹಾಂದ್ರೆ ಇರಲಿ. ಇಲ್ಲೇ ಜಮಖಂಡಿ ಮುನ್ಸಿಪಾಲ್ಟಿ ಐತ್ಲ, ಕೊಡಿ ಅಲ್ಲ ಈ ಮುನ್ಸಿಪಾಲ್ಟಿ ಕಮಿಷನರ್ ಒಬ್ಬರು ಜ್ಯೋತಿ ಗಿರೀಶ್ ಅಂತೇಳಿ ಅವರು, ನಾವು ನಿಮ್ದು ಮೊನ್ನೆದೆಲ್ಲ ನ್ಯೂಸ್ ತೋರಿಸಿದೀವಿ. ಅವ್ರಿಗೆ ತೋರಿಸಿದ ಮೇಲೆ ನಿಮ್ಗೊಂದು ಜಾಗ ಕೊಟ್ಟಾರ. ಈಗ ಅಲ್ಲೇ ಜಾಗ ಕೊಟ್ಟಾರು. ನಿಮ್ಗೆ ಅಲ್ಲಿ ಏನು ಬೇಕು ಕರೆಂಟ್ ವ್ಯವಸ್ಥೆ, ನಿಮ್ಗೆ ಕರೆಂಟ್ ಅಟ್ಟ ಸಾಕು. ನಾನು ಏನು ದೊಡ್ಡ ನಿಮಗೆಲ್ಲ ಕೊಡ್ತಾರ. ಅವರು ಜಾಗ ಕೊಡಕ್ಕೆ ಹೇಳ್ಯಾರ. ಆಮೇಲೆ ನಿಂದೆಲ್ಲ ಏನು ನೋಡ್ಯಾರಲ್ಲ, ಕರ್ನಾಟಕದ ಭಾಳಷ್ಟು ಮಂದಿ ನಿನಗೆ ಸಹಾಯ ಮಾಡ್ತಾನ ತಂದಾರ. ಸೊ ಇದಿಷ್ಟು ಇಲ್ಲಿರುವಂಥ ಅಪ್ಡೇಟ್ಸು. ಒಳಗಡೆ ನೋವಿರುತ್ತೆ. ಆಮೇಲೆ ಇನ್ನೊಂದು ಕಡೆ ಏನಾಗುತ್ತೆ ಅಂತಂದರೆ, ಈ ಹಳೆಯ ಒಂದಿಷ್ಟು ವರ್ಷಗಳ ಹಿಂದೆ ನಾವು ನೆನಪುಗಳನ್ನು ತೊಗೊಂಡಾಗ ಈ ಮಕ್ಕಳ ಬುದ್ಧಿ ಹೆಂಗಿರುತ್ತೆ ಅಂದರೆ, ಚಿಕ್ಕ ಮಕ್ಕಳಿದ್ದಾಗ ಅದೊಂಥರ ಮುಗ್ಧತೆ, ಏನು ಮಾತಾಡ್ತೀವೋ ಏನು ಮಾಡ್ತೀವೋ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅದೇ ಥರ ಹೆತ್ತ ತಂದೆ ತಾಯಿಗೆ ವಯಸ್ಸಾದ ಮೇಲೆ ಕೂಡ ಅದೇ ಬುದ್ಧಿ ಮತ್ತೆ ವಾಪಸ್ ಬರುತ್ತೆ. ಅಂದರೆ ಚಿಕ್ಕವರಿದ್ದಾಗ ಹೆಂಗಿರ್ತಾರೋ ವಯಸ್ಸಾದ ಮೇಲೆ ಕೂಡ ಹಾಗೆ ಇರ್ತಾರೆ. ಹಂಗಂತ ಹೇಳ್ಬಿಟ್ಟು ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತ ಅಂದ್ಕೊಂಡು ಮಕ್ಕಳು ಯಾವ ತಂದೆ ತಾಯಿನೂ ಹಿಂಗೆ ಬೀದಿಗೆ ಬಿಟ್ಟರೆ ತಂದೆ ತಾಯಿ ಸಂಬಂಧಗಳ ಬೆಲೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ಒಂದು ಸ್ಟೋರಿ ಮುಖಾಂತರ ನಾವು ನಿಮಗೆ ಸಂದೇಶ ಕೊಡೋದು ಇದೊಂದೇ. ಇರೋವಾಗ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವರೊಂದು ಹೊಡೆದ್ರೋ ಮಾಡಿದ್ರೋ ಬೈದ್ರೋ, ಅವರು ಎಷ್ಟೇ ಆಗಲಿ ನಿಮ್ಮ ತಂದೆ ತಾಯಿ. ಅವ್ರನ್ನ ಕಳ್ಕೊಂಡ ಮೇಲೆ ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬರುತ್ತಲ್ಲ, ಸೊ ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ, ಯಾಕೆ ಹಿಂಗೆ ಮಾಡಬಾರ್ದಾಗಿತ್ತು ನಾನು ಅಂಥೇಳಿ ಆಮೇಲೆ ಅವ್ರ ಫೋಟೋ ಕಟ್ ಹಾಕ್ಸಿ ಲೈಟ್ ಹಾಕ್ಸಿ ಮನೇಲಿ ಕೂತ್ಕೊಂಡು ಅವ್ರ ಹೆಸರಿಂದ ನೀವು ಏನೇನೋ ಮಾಡೋದು, ಅದೆಲ್ಲ ಅಲ್ಲ. ಅದೊಂದು ಏನಂತೀವಿ ಅಂತಂದರೆ ಅದಕ್ಕೊಂದು ವನ ಡಂಬಾಚಾರ ಅಂತ ನಾವು ಕರಿತೀವಿ. ಹಾಗಾಗಿ ಇರೋವರೆಗೂ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡೊಂದಿಗೆ ಇವತ್ತಿನ ಈ ಸ್ಟೋರಿನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಒಂದು ಮಹಾನ್ ತಾಯಿಗೆ ಇವರಿಬ್ಬರೂ ಇರೋದಕ್ಕೆ, ಸೂರು ಮಾಡ್ಕೊಳ್ಳೋದಕ್ಕೆ, ಕಟ್ಟಿಸ್ಕೊಳ್ಳೋದಕ್ಕೆ ಯಾರೆಲ್ಲ ಸಹಾಯ ಮಾಡ್ತಿರೋ, ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ QR ಕೋಡ್ಗೆ ನೀವು ಪೇ ಮಾಡಿ. ಆಮೇಲೆ ನೆಕ್ಸ್ಟ್ ಎಪಿಸೋಡಲ್ಲಿ ಯಾರೆಲ್ಲ ಏನೆಲ್ಲ ಪೇ ಮಾಡಿರ್ತೀರಿ, ಯಾರು ಏನೆಲ್ಲ ಸಹಾಯ ಮಾಡಿರ್ತಾರೆ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಟ್ರಾನ್ಸ್ಪರೆಂಟಾಗಿ ತಿಳಿಸುವಂಥ ಒಂದು ವ್ಯವಸ್ಥೆನ ಮಾಡ್ತೀನಿ. ಯಾರೆಲ್ಲ ಸಹಾಯ ಮಾಡ್ತೀರಿ ಅಥವಾ ನೀವು ಕೂತ್ಕೊಂಡಲ್ಲೇ ಒಂದು ಹಣ್ಣಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಮ್ಮ ತಂದೆ ತಾಯಿನ ನೀವು ಚೆನ್ನಾಗಿ ನೋಡ್ಕೊಳ್ತೀರಿ ಈ ಸ್ಟೋರಿಯೊಂದಿಗೆ, ಅವ್ರಿಗೆ ನಿಜಕ್ಕೂ ಈ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಸ್ಟೋರಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸತ್ಯ, ಸಂಸ್ಕೃತಿ, ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ. ನಮಸ್ಕಾರ.